ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿನಯ್, ಏನು ಕಳ್ತಿದ್ಯಾ ಇವಾಗ? ಅಪ್ಪ ಹೇಳಿದ್ದೆ ಕೇಳಿಸ್ಕೊಂಡೈತೆ. ಅನ್ಯಾಯವಾಗಿ ಇನ್ನೊಂದು ಜೀವನ ಹೋಯ್ತಲ್ಲ ಅತ್ತೆ. ಪಾಪಿ ಅತ್ತೆ ನಾನು, ದೊಡ್ಡ ಪಾಪಿ ಅತ್ತೆ ನಾನು. ಅಪ್ಪ ಹೇಳ್ತಿದ್ ಪ್ರತಿ ಒಂದು ಪಾಪದ ಸಾಲ ನಂದು. ಸುಮ್ಮನಿರೋ, ಅಣ್ಣ ಮನೇಲಿದ್ದಾನೆ. ಅನ್ಯಾಯವಾಗಿ 2 ಅಮಾಯಕ ಜೀವಗಳನ್ನ ಕಳೆದಿರೋದು ನಾನು. ಈ ಪಾಪದ ಹೊರೆ ಹೊತ್ಕೊಂಡು ಅಯ್ಯೋ, ಹೇಗತ್ತೆ ಬದುಕಲಿ ನಾನು? ಏ ವಿನಯ್, ವಿನಯ್, ಇಲ್ಲಿ ನೋಡು, ನನ್ನ ನೋಡು, ಸಮಾಧಾನ ಮಾಡ್ಕೊಳ್ಳೋ. ಅಣ್ಣ ಬೇರೆ ಮನೇಲಿದ್ದಾನೆ, ಅವನಿಗೆ ಕೇಳಿಸಿದ್ರೆ ಕಷ್ಟ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳೋ. ಆಕ್ಸಿಡೆಂಟ್ ಆಗಿದೆ, ಯಾರು ಬೇಕು ಅಂತ ಮಾಡೋದಿಲ್ಲ, ಅದನ್ನ ಕೊಲೆ ಅಂತಾನೂ ಕರೆಯೋದಕ್ಕಾಗೋದಿಲ್ಲ. ಇಲ್ಲಿ ನೋಡು, ಆ ಫ್ಯಾಮಿಲಿಗೆ ಏನ್ ಪರಿಹಾರ ಬೇಕೋ ಅದನ್ನ ಮಾಡೋಣ. ಸ್ವಲ್ಪ ಸುಮ್ಮನಿರೋ. ಇಲ್ಲ ಅತ್ತೆ, ನಾನಲ್ಲಿ ಗಾಡಿ ಗುದ್ದಾಗ ಕೃಷ್ಣ ಹೇಳ್ದ, ಗಾಡಿ ನಿಲ್ಸು ಹೋಗಿ ಕಾಪಾಡೋಣ ಅಂತ ಕಿರ್ಚ್ತಿದ್ದ. ನಾನು ಗಾಡಿ ನಿಲ್ಸಲೇ ಅತ್ತೆ. ಅಲ್ಲೇನಾದ್ರೂ ಒಂದೇ ಒಂದು ನಿಮಿಷ ಗಾಡಿ ನಿಲ್ಸಿದ್ರೆ ಆ 2 ಜೀವ ಉಳಿತೈತು ಅತ್ತೆ. ಕೊಲೆಗಾರ ಅತ್ತೆ ನಾನು, ಕೊಲೆಗಾರ. ಸುಮ್ಮನೆ ಇರು, ಹೇಳಿದ್ರೆ ಅರ್ಥ ಆಗಲ್ವೇನೋ? ಇದೇ ಕೊನೆ. ಇನ್ಯಾವತ್ತು ಈ ಮಾತು ಈ ಮನೆಯಲ್ಲಿ ಕೇಳ್ಬಾರ್ದು, ಗೊತ್ತಾಯ್ತಾ? ನನಗೆ ನನ್ನ ಪ್ರಾಣಕ್ಕಿಂತ ಈ ಮನೆ, ಅಣ್ಣನ ಮರ್ಯಾದೆ ಮುಖ್ಯ ಕಾಣೋ. ನನಗೆ ಅರ್ಥ ಮಾಡ್ಕೊಳ್ಳೋ ವಿನಯ್. ರಂಪಾಟ ಮಾಡಬೇಡ ಕಣೋ. ನೀನ್ ಮಾಡೋ ರಂಪಾಟದಿಂದ ಅಣ್ಣನಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಅಣ್ಣ ಕಟ್ಟಿರೋ ಈ ಕೋಟೆ ಮಣ್ಣಾಗೋಗುತ್ತೆ ಕಣೋ. ಅರ್ಥ ಮಾಡ್ಕೊಳ್ಳೋ. ಸರಿ, ಕೃಷ್ಣ ಮಾಡಿರೋ ಸ್ಯಾಕ್ರಿಫೈಸ್ಗೆ ಏನೋ ಬೆಲೆ ಕೊಡ್ತೀಯ ನೀನು? ನಾನ್ ಮಾಡದೇ ಇರೋ ತಪ್ಪನ ತಂತಲೆ ಮೇಲೆ ಹಾಕೊಂಡು ಜೈಲಿಗೆ ಹೋಗಿದ್ದಾನಲ್ಲ. ಅತ್ತೆ, ಅಪ್ಪನ ಗೌರವಕ್ಕೋಸ್ಕರ ಅಲ್ಲಿ ಕೃಷ್ಣ ಕಂಬಿ ಎಣಿಸ್ತಾ ಇದ್ದಾನೆ. ಇಲ್ಲಿ ನಾನು ಇಷ್ಟು ದೊಡ್ಡ ಮನೇಲಿ ಆರಾಮಾಗಿದ್ದೀನಿ. ಕಡ್ಕಾತೆ ನಾನು. ನನಗೆ ಇಡೀ ಉಸಿರು ಕಟ್ತಾ ಇದೆ. ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳೋ. ಸಾಕು ನಿನ್ ಮಾತು. ನೋಡೋ, ಕೃಷ್ಣನ ಹೊರಗೆ ಕರ್ಕೊಂಬರ ಜವಾಬ್ದಾರಿ ನಂದು, ಗೊತ್ತಾಯ್ತಾ? ಇಲ್ಲಿವರೆಗೂ ನೀನು ರಂಪಾಟ ಮಾಡಬಾರ್ದು. ನಿನ್ನೆ ಈ ಹುಚ್ಚುತನದಿಂದ ಅಣ್ಣಂಗೆ ವಿಷಯ ಗೊತ್ತಾಯ್ತು ಅಂತಂದ್ರೆ ಮನೆ ಮನಸ್ಸುಗಳು ಎಲ್ಲ ಚೂರಾಗೋಗುತ್ತೆ ಕಣೋ ವಿನಯ್. ಅರ್ಥ ಮಾಡ್ಕೊಳ್ಳೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಇಲ್ಲಿ ನೋಡು ವಿನಯ್, ನಿನ್ಗೂ ಚೆನ್ನಾಗಿ ಗೊತ್ತು, ಅಣ್ಣಂಗೆ ಧರ್ಮ ಅಂದ್ರೆ ಕಣ್ಣಿನ ರೆಪ್ಪೆ ಇದ್ದಂಗೆ. ಆ ರೆಪ್ಪೆಗೆ ಪೆಟ್ಟಾಗೋದ್ರೆ ಕಣ್ಣಿ ಕುರುಡಾಗೋಗುತ್ತೆ ಕಣೋ. ನನಗೋಸ್ಕರ, ಅಣ್ಣ ಕಟ್ಟಿರೋ ಈ ಕುಟುಂಬಕ್ಕೋಸ್ಕರ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಸುಮ್ಮನೆ ಎದ್ದು ಬಿಡು. ಅದಕ್ಕೆ ನೋಡೋರ ಕಣ್ಣಿಗೆ ನಾನು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ಬೋದು, ಆದ್ರೆ ನನ್ನ ಸ್ಥಾನದಲ್ಲಿ ನೀವಿದ್ದಿದ್ರು ಇದನ್ನೇ ಮಾಡ್ತಿದ್ರಿ ಅಂತ ಅನ್ಸುತ್ತೆ. ಅಣ್ಣನಿಗೆ ಈ ಸಂಸಾರ ಅನ್ನೋದು ಬರೀ ರಕ್ತ ಸಂಬಂಧ ಮಾತ್ರ ಅಲ್ಲ, ಅದೊಂದು ದೊಡ್ಡ ನಂಬಿಕೆ, ಭಾವನೆ. ನನ್ನ ಇಡೀ ಜೀವನ ಅಣ್ಣ ನಮಗೋಸ್ಕರ, ಈ ಮನೆಯವ್ರಿಗೋಸ್ಕರ ಹಾಲದ ಮರದ ತರ ಗಾಳಿ ಮಳೆ ಅಂತಾನು ನೋಡ್ದೆ ನಿಂತು ನೆರಳಾಗಿ ಕಾಯ್ತಾ ಇದ್ದಾನೆ, ಕಾಪಾಡ್ತಿದ್ದಾನೆ. ಅಂತ ಅಣ್ಣನ ತ್ಯಾಗ ವ್ಯರ್ಥ ಆಗ್ಬಾರ್ದಲ್ವಾ? ಅದಕ್ಕೆ ಅದು ಅಣ್ಣ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋ ಅವನ ಮಗರಿಂದಾನೆ. ವಿನಯ್ ಈ ಮನೆ ಮರ್ಯಾದೆ, ಕೃಷ್ಣ
ಈ ಮನೆ ಪ್ರಾಣ ಅದಕ್ಕೆ. ನಂಗೆ ಯಾರಿಗೂ ನೋಯಿಸ್ಬೇಕು ಅಂತ ಇಷ್ಟ ಇಲ್ಲ ಅದಕ್ಕೆ. ಆದ್ರೆ ಅಣ್ಣನ ಕಣ್ಣಲ್ಲಿ ಮಾತ್ರ ಕಣ್ಣೀರು ನೋಡಕ್ಕೆ ನನ್ನ ಕೈಲಿ ಆಗಲ್ಲ ಅದಕ್ಕೆ. ಅಣ್ಣನಿಗೆ ಇಲ್ಲಿ ನಡೆದಿರೋ ಸತ್ಯ ಗೊತ್ತಾದ್ರೆ ಅದೇ ಯೋಚನೆಯಲ್ಲಿ ಬೆಂಕಿನಲ್ಲೇ ಸುಟ್ಟು ಬೂದಿ ಆಗ್ಬಿಡ್ತಾನೆ ಅದಕ್ಕೆ. ಅದಕ್ಕೆ ಆ ಪಾಪದವರೇನೋ ನಾನೇ ಹೊತ್ಕೋತೀನಿ. ಆದ್ರೆ ಅಣ್ಣನ ಮರ್ಯಾದೆ ಅನ್ನೋ ದೀಪ ಮಾತ್ರ ಹಾರದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ನನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತೀನಿ. ಅದಕ್ಕೆ ಯಾರಿಗೂ ನೋವಂದಿರೋ ಹಾಗೆ ವಿನಯ್ನ ಕೃಷ್ಣನ ದಡಕ್ ಸೇರಿಸೋ ಜವಾಬ್ದಾರಿ ನಂದು. ಅದಕ್ಕೆ ಹೇಳಿ ಮಾಮ. ಕೃಷ್ಣ ಜೈಲಿಂದ ಈಚೆ ಬರೋದಕ್ಕೆ ಯಾವ ದಾರಿನೂ ಇರಬಾರ್ದು. ಲಾಕ್ ಆದ್ಮೇಲೆ ಅದ್ರ ಬೀಗದ ಕೈ ಯಾರ ಕೈಯೂ ಸಿಕ್ಕಬಾರ್ದು. ಹಾಗೆ ಬಿಸಾಕ್ಬೇಕು. ಆ ಸೂರ್ಯಪ್ರಕಾಶ ಸುಮ್ಮನೆ ಕೊರೋ ವ್ಯಕ್ತಿ ಅಲ್ಲ. ದೊಡ್ಡ ಲಾಯರ್ನ ಹಿಡಿದು ಈ ಕೇಸ್ನ ಎಳ್ದೆ ಎಳಿತಾನೆ. ಮಾಮ, ಏನಾದರೂ ಲೂಪ್ ಹೋಲ್ ಸಿಕ್ಕಿದ್ರೆ? ಲೂಪ್ ಹೋಲ್ ಸಿಗೋದಕ್ಕೆ ನಾನು ಕಡಲೆಪುರಿ ತಿಂತ ಕೂತಿರಲ್ಲ ರಾಣ. ಸೂರ್ಯಪ್ರಕಾಶ್ ಅಂದರೆ ಬರೀ ದುಡ್ಡಲ್ಲ, ಅವನ ಶಕ್ತಿ ಇರೋದು ಅವನ ಗೌರವದಲ್ಲಿ. ಅವನ ಗೌರವದ ಗೋಡೆಗೆ ಒಂದೊಂದೇ ಹುಳಿ ಪೆಟ್ಟು ಕೊಟ್ಟು ಬೀಳಿಸ್ಬೇಕು. ಈಗ ಕೃಷ್ಣ ಸಿಕ್ಕಾಕೊಂಡಿರೋದು ನಮಗೆ ಸಿಕ್ಕ ಅತಿ ದೊಡ್ಡ ಆಸ್ತಿ. ಅವನನ್ನು ಅಲ್ಲೇ ಕೊಳಿಯೋ ಥರ ಮಾಡಬೇಕು. ಅಲ್ಲ ಮಾಮ, ಈ ಕೇಸ್ ಮುಗಿಸೋ ಪ್ಲಾನ್ ಎಲ್ಲ ಇಲ್ಲ ಅಲ್ವಾ ನೀವು? ಕೇಸ್ ಮುಗಿಸೋದಲ್ಲ ರಾಣ, ಸೂರ್ಯಪ್ರಕಾಶನ ಮುಗಿಸ್ಬೇಕು. ಅದು ನನ್ನ ಗುರಿ. ಅವನನ್ನ ಒಂದೇ ಏಟಿಗೆ ಮುಗಿಸೋದು ದೊಡ್ಡ ವಿಷಯ ಅಲ್ಲ ರಾಣ. ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರೋ ಸಂಬಂಧಗಳನ್ನ ಒಂದೊಂದಾಗಿ ಅವನಿಂದ ದೂರ ಮಾಡಬೇಕು. ಆ ನೋವನ್ನು ಅವನು ಅನುಭವಿಸ್ಬೇಕು. ಅದನ್ನು ನಾನು ನೋಡಬೇಕು. ಬಾಮದನ್ ಕಾಳ್ಗ. ಮೈದುನ ಮಾವ ಅಳಿಯ ಎಲ್ಲ ಬಣ್ಣದ ನಾಟಕಗಳು ರಾಣ. ಸೂರ್ಯಪ್ರಕಾಶ್ ಪೋಸ್ ಕೊಟ್ಕೊಂಡು ಮಹಾತ್ಮ ಅನ್ನೋ ಪಟ್ಟ ತಗೊಂಡಿದ್ದಾನಲ್ಲ, ಅದು ಕೆಳಗೆ ಬೀಳಬೇಕು. ಅಪ್ಪ ಮಗನ ನಡುವೆ ಇರೋ ಸಣ್ಣ ಬಿರುಕು ಈಗ ದೊಡ್ಡ ಕಂದಕ ಆಗಬೇಕು. ಕೃಷ್ಣ ಎಷ್ಟು ದಿನ ಜೈಲಲ್ಲಿರ್ತಾನೋ ಅಷ್ಟು ದಿನ ಸೂರ್ಯಪ್ರಕಾಶ್ ಒಳಗೆ ಸತ್ತು ಬದುಕ್ತಿರ್ತಾನೆ. ಅದು ನನಗೆ ಬೇಕಿರೋದು.